ಸ್ವಾತಂತ್ರ್ಯೋತ್ಸವದ 80 ವರ್ಷಗಳನ್ನು ಪೂರೈಸಿದೆವು. 80 ವರ್ಷಗಳ ಕಾಲ ಭಾರತ ಭಾರತ ಅಂತ ಹೇಳ್ತಾನೆ ನಮ್ಮದನ್ನು ನಾವೇ ಹೇಳುವುದಕ್ಕೆ ಅಂಜಬೇಕಾದ ಕಾಲಘಟ್ಟ ಅನ್ಯಾನ್ಯ ಕಾರಣಗಳಿಂದಿತ್ತು. ಒಂದೇ ಮಾತರಂ ಅನ್ನುವಂತಹ ಪದ್ಯದ ಉಗಮವನ್ನು ನೀವು ಒಮ್ಮೆ ಯೋಚನೆ ಮಾಡಿದರೆ ನಿಮಗೆ ರೋಮಾಂಚನ ಅನ್ನಿಸಬಹುದು. ಬಂಕಿಮಚಂದ್ರ ಚಟರ್ಜಿಯವರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದ ಹೊತ್ತಿಗೆ ಪ್ರಕೃತಿಯನ್ನು ಕಂಡಾಗ ಆ ಮಳೆಗಾಲದ ಹೊತ್ತು ಪ್ರಕೃತಿ ತಾಯಿ ಭಾರತಿ ಬಂದು ಕೇಳಿದಂತೆ, ನನ್ನನ್ನು ಕೇಳುವವರಿಲ್ಲ, ನನ್ನನ್ನು ಅವಮಾನಿಸುವರಿದ್ದ ನಾನು ಅಬಲೆ ಆಗಿದ್ದೇನೆ ಅಂತ ಕಣ್ಣೀರು ಹಾಕಿದಂತೆ ಅವರಿಗೆ ಅನುಭವ ಆಗುತ್ತದೆ. ಮನೆಗೆ ಹೋಗಿ ಅವರು ರೈಲಿನಿಂದ ಇಳಿದು ಹೋಗಬೇಕಿದ್ರೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ. ಆದರೆ ಅದನ್ನು ಯಾವುದೂ ಅವರ ತಲೆಯಲ್ಲಿಲ್ಲ. ಅವರಿಗೆ ಒಂದೇ ಅನ್ನಿಸೋದು, ನನ್ನ ತಾಯಿ ಭಾರತಿ ಯಾಕೆ ಹೀಗೆ ಕಣ್ಣೀರು ಹಾಕ್ತಾಳೆ. ಯಾವುದೋ ಮೊದಲ ಅನುಭವ ಇರಬೇಕು. ಹೋಗಿ ಮನೆಯಲ್ಲಿ ಮಲಗಿದರೆ ಅವರ ಅಳಿಯ ಪಕ್ಕದಲ್ಲೊಂದು ಪೆನ್ನು ಮತ್ತು ಪೇಪರ್ ಹಿಡ್ಕೊಂಡು ಕೂತಂತೆ. ಕನವರಿಸಿದಂತೆ ನಿದ್ದೆಯ ಮಂಪರಲ್ಲಿ ಅವರೊಂದಿಷ್ಟನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಆತ ಬರೆದು ತೋರಿಸ್ತಾನೆ. ಅದನ್ನು ನೋಡಿದ ಬಂಕಿಮಚಂದ್ರ ಚಟರ್ಜಿ ಅವರು ಹೇಳ್ತಾರೆ, ನನ್ನ ಇವತ್ತಿನವರೆಗಿನ ಸಾಹಿತ್ಯ ಎಲ್ಲ ಹೋದರೂ ಚಿಂತಿಲ್ಲ, ಇದೊಂದು ಮಾತ್ರ ಶಾಶ್ವತವಾಗಿ ಉಳಿಯಬೇಕು. ಯಾವುದದು ಅಂತ ಕೇಳಿದರೆ ಇವತ್ತು ನಾವೆಲ್ಲ ವೈಭವದಿಂದ ಕೇಳಿ ರೋಮಾಂಚನಗೊಳ್ಳುತ್ತಾ ಇರುವ ವಂದೇ ಮಾತರಂ. ವಂದೇ ಮಾತರಂ ಅಂತ ಹೇಳ್ತಾ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅಂತ ಹೇಳ್ತಾ ಮುಂದಕ್ಕೆ ಪ್ರಕೃತಿಯ ಎಲ್ಲ ವರ್ಣನೆಯ ಜೊತೆಗೆ ನೀನೇ ಗೌರಿ ಆಗಿದ್ದಿ, ನೀನೇ ಕಾಳಿ ಆಗಿದ್ದಿ, ನೀನೇ ವಿದ್ಯಾಧಿದೇವತೆಯಾದ ಸರಸ್ವತಿ ಅಂತ ತಾಯಿ ಭಾರತಿಯನ್ನು ಆರಾಧಿಸುವ ವಂದೇ ಮಾತರಂ ಇದೆಯಲ್ಲ, ಅದು ತಾಯಿ ಭಾರತಿಯನ್ನು ಪೂಜಿಸುವ ಮೂಲ ಮಂತ್ರದಂತೆ ಆವತ್ತು ಅನಾವರಣಗೊಂಡದ್ದು ಇವತ್ತಿಗೆ ಇತಿಹಾಸ. ಆದ್ದರಿಂದ ಭಾರತವನ್ನು ಭಗವತಿ ಅಂತ ಆರಾಧಿಸಿದ ಪರಂಪರೆ ಅದು ಸನಾತನವಾದದ್ದು. ಕೇವಲ ವಂದೇ ಮಾತರಂ ಬಂದಲ್ಲಿಂದ ಅಲ್ಲ, ಅದರ ಹಿಂದೆ ಮರ್ಯಾದಾ ಪುರುಷೋತ್ತಮನಾದಂತಹ ಪ್ರಭು ಶ್ರೀರಾಮಚಂದ್ರನೇ ಹೇಳಿದ, ಬಂಗಾರದ ಲಂಕೆ ದೊಡ್ಡದಲ್ಲ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತಂದ ರಾಮ. ಆದ್ದರಿಂದಲೇ ನಿಂತ ನೆಲವನ್ನು ನಿಂತ ಭೂಮಿಯನ್ನು ಭಗವತಿಯಿಂದ ಆರಾಧಿಸ್ತಾ ಹೆತ್ತ ಅಮ್ಮನಿಗೂ ಹೊತ್ತ ಭೂಮಿಗೂ ಸಮನಾದ ಗೌರವವನ್ನು ಕೊಟ್ಟು ಈ ನೆಲವನ್ನು ಕಾಪಿಟ್ಟ ಆರಾಧಿಸಿದ ಪರಂಪರೆ ಅದು ಸನಾತನವಾದಂತಹ ಭಾರತೀಯ ಪರಂಪರೆ. ಅದರ ಕುರಿತಾಗಿ ಬಂದಂತಹ ವಂದೇ ಮಾತರಂ ನಾವೆಲ್ಲ ಹಾಡಬೇಕು. ಆದರೆ ಕೆಲವೊಮ್ಮೆ ನಮಗನಿಸಿಬಿಡುವುದೇನು ಅಂತಂದರೆ, ಯಾವುದಕ್ಕೂ ಕೂಡ ಒಂದು ಪರಂಪರೆಯ ಗಟ್ಟಿತನ ಒಬ್ಬರಿಗೆ ಗೊತ್ತಿರಬೇಕು. ಯಾರಿಗೆ ಪ್ರಾಚೀನ ಪರಂಪರೆಯ ಇತಿಹಾಸದ ಸ್ಪಷ್ಟ ತಿಳುವಳಿಕೆ ಇರುತ್ತದೋ ಅವರು ಮಾತ್ರ ಸುಂದರವಾದ ಭವಿಷ್ಯವನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಏನು ಮಾಡುತ್ತಾರೆ ಅಂತಂದರೆ, ಒಂದೇ ಮಾತರಂ ಅಂತ ಹಾಡಲಿಕ್ಕೆ ಶುರು ಮಾಡಿದಾಗ ಕೈ ತೋರಿಸಿ ನಿಲ್ಲಿಸಿ ಸಾಕು ಅಂತ ಹೇಳುವರು ಹುಟ್ಟುಕೊಳ್ಳುತ್ತಾರೆ. ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅರ್ಥ. ಅಲ್ಲೆಲ್ಲೋ ಭಾರತದ ಬಗ್ಗೆ ಒಂದೇ ಮಾತರಂ ಅಂತ ಹಾಡ್ತಾ ನೀನೇ ತಾಯಿ ಶಾರದೆ ಸರಸ್ವತಿ ಲಕ್ಷ್ಮಿ ನೀನೇ ಅಂತ ಹೇಳಿದರೆ, ಇಲ್ಲ ನಿಮ್ಮ ದೇವರ ಬಗ್ಗೆ ಹೇಳಿಕೊಡುವುದು ಅಂತ ವಿರೋಧ ಮಾಡಿದ ವರ್ಗ ಒಂದಿದೆ. ಆದರೆ ಒಂದು ಗೊತ್ತಿರಬೇಕು, ವಿರೋಧ ಮಾಡಿದವರು ಇಲ್ಲಿ ಹುಟ್ಟಿದರೋ ಬೇರೆ ಕಡೆಯಿಂದ ಬಂದರೋ ಗೊತ್ತಿಲ್ಲ, ಆದರೆ ಅದನ್ನು ಹಾಡಬೇಕಾದದ್ದು ಈ ನೆಲದಲ್ಲಿ ಅನ್ನವನ್ನು ಉಂಡವರು, ಗಾಳಿಯನ್ನು ಉಸಿರಾಡಿದವರು, ಬದುಕು ಕಟ್ಟಿಕೊಂಡವರು ಅದನ್ನು ಹಾಡಬೇಕು. ಹಾಡುವುದು ನಮಗೆ ಧರ್ಮ. ಯಾಕೆ ಅಂದರೆ ದೇಶದ ಬಗೆಗೆ ಸನಾತನವಾದ ಕಲ್ಪನೆ ಏನಿತ್ತು ಅದನ್ನು ಗೀತೆಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಆದ್ದರಿಂದ ನಾವೇನು ಮಾಡಬೇಕು? ಹಾಗಾದರೆ ಸಮಾಜದಲ್ಲಿ ಒಂದು ಗೊಂದಲ ಇದೆ. ನನಗೆ ಯಾವುದು ಗೊತ್ತಿಲ್ವೋ ಅದು ಜಗತ್ತಿನಲ್ಲಿ ಇಲ್ಲ ಅನ್ನುವ ಭ್ರಮೆಗೆ ನಾವು ಒಳಗಾಗಬೇಕಾದದ್ದಿಲ್ಲ. ಜಗತ್ತಿನಲ್ಲಿರುವ ಎಲ್ಲ ಸಂಗತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ಸನಾತನವೇ ಭಾರತದ ಸರ್ವಸ್ವ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಸನಾತನವಾದಂತಹ ರಾಮಾಯಣ ಮಹಾಭಾರತಾದಿ ಕಾವ್ಯಗಳು ಭಾರತದ ಆತ್ಮ. ನಮ್ಮ ಭಾರತದ ನೆಲದಲ್ಲಿ ಯಾವುದನ್ನು ದೇವರಲ್ಲ ಅಂತ ಕೇಳಬೇಕು, ಯಾವುದು ದೇವರು ಅಂತ ಕೇಳಬಾರದು. ಯಾಕೆ ಅಂತಂದರೆ, ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಕಲಿಸಿದ ಗುರು, ಬೀಸುವ ಗಾಳಿ, ಹರಿಯುವ ನೀರು, ಬೆಳೆದು ನಿಂತ ಮರ, ಬೆಟ್ಟ, ಕಾಡು, ಪ್ರಾಣಿ, ಪಕ್ಷಿ, ಸರೀಸೃಪ ಎಲ್ಲದರಲ್ಲೂ ದೇವರನ್ನು ಕಂಡಂತಹ ಒಂದು ಪರಂಪರೆ ಇದ್ದರೆ ಅಂತಹ ಶ್ರೇಷ್ಠ ಪರಂಪರೆ ಇಡೀ ಜಗತ್ತಿನಲ್ಲಿರುವುದು ಭಾರತದಲ್ಲಿ ಮಾತ್ರ. ಅನೇಕರು ಹೇಳುತ್ತಾರೆ, ಈ ಭಾರತದ ಕಡೆಗೆ ಪಾಶ್ಚಿಮಾತ್ಯರು ಯಾಕೆ ಬರುತ್ತಾರೆ ಅಂತ ಕೇಳಿದರೆ, ಭಾರತದ ಸೌಂದರ್ಯವನ್ನು ನೋಡುವುದಕ್ಕೆ. ಆ ಭಾರತದ ಸೌಂದರ್ಯ ಎಲ್ಲಿದೆ ಅಂತ ಕೇಳಿದರೆ, ಎಲ್ಲೋ ಯಾರೋ ಏನೋ ಮಾಡಿ ನಿಂತಿದ್ದಾರೆ ಅಂತ ಅರ್ಥ ಅಲ್ಲ. ಇಲ್ಲಿನ ಶಿಲ್ಪಕಲಾ ವೈಭವ, ಇಲ್ಲಿಯ ಪ್ರಕೃತಿಯ ಸೌಂದರ್ಯ. ಮನುಷ್ಯ ಇವತ್ತು ಸಂಭ್ರಮಿಸುವುದಕ್ಕೆ ಅನೇಕ ವಿಚಾರಗಳನ್ನು ಆಯ್ದುಕೊಳ್ಳುತ್ತಾನೆ, ತಪ್ಪಲ್ಲ. ಮದ್ಯಪಾನಾದಿ ವ್ಯಸನಗಳುಂಟು ಮನುಷ್ಯನಿಗೆ ಮನರಂಜನೆಗೆ ಅಂತ ಯೋಚನೆ ಮಾಡುತ್ತಾನೆ.
ಯಾರೋ ಸಭ್ಯರು ಕಾಣದಂತಹ ನೃತ್ಯ ಪ್ರಕಾರಗಳ ಬಗೆಗೆ, ಆ ವ್ಯವಸ್ಥೆಗಳ ಬಗ್ಗೆ ನಾವು ಕೇಳಿದ್ದೇವೆ. ಹೊಸ ವರ್ಷದ ಸಂಭ್ರಮಾಚರಣೆ ಬಂದರೆ ತೂರಾಡಿ ಬಿದ್ದು ಅದರಲ್ಲೂ ಸಂಭ್ರಮ ಕಂಡಂತಹ ವರ್ಗ ಒಂದಿದೆ. ಹಾಗೆ ಬಿದ್ದವರನ್ನು ಎತ್ತಿ ಮನೆಗೆ ಬಿಡುತ್ತೇವೆ ಅಂತ ಹೇಳುವ ಪೋಷಕರು ಅದಕ್ಕಾಗಿದ್ದಾರೆ. ಇದೆಲ್ಲ ದುರ್ದೈವ ಅಂತ ನಮಗನ್ನಿಸೋದಿಲ್ವಾ? ಅದು ಸನಾತನವಾದದ್ದಲ್ಲ. ಸನಾತನವಾದದ್ದು ಯಾವುದು ಅಂತಂದರೆ ಆತ್ಮಾನಂದಕ್ಕಾಗಿ ಭಗವಂತನ ಉಪಾಸನೆ, ದೇವರು, ಧ್ಯಾನ, ಪ್ರಾರ್ಥನೆ, ಯೋಗ. ಇದು ಭಾರತದ ಕೊಡುಗೆ. ಸನಾತನವಾದ ಭಾರತೀಯ ಪರಂಪರೆ ಯಾರನ್ನೂ ದ್ವೇಷ ಮಾಡಿದ್ದಿಲ್ಲ. ಆದರೆ ಭಾರತವನ್ನು ದ್ವೇಷ ಮಾಡಿದವರು ಅನೇಕರಿದ್ದಾರೆ. ಅದರ ನಡುವೆಯೂ ಕೂಡ ಇವತ್ತಿಗೆ ತನ್ನ ಅಂತಃಸತ್ವವನ್ನು ಭಾರತ ಉಳಿಸಿಕೊಂಡಿದೆ ಅಂತಾದರೆ ಆ ಸನಾತನತೆಯೇ ಭಾರತದ ಸರ್ವಸ್ವ. ಒಮ್ಮೆ ನಡೀತಂತೆ, ದೇವರು ಇದ್ದಾನೆ ಇಲ್ಲ ಅನ್ನುವುದರ ವಿಷಯದಲ್ಲಿ ವಾದ ನಡೆಯುತ್ತದೆ. ವಾದ ನಡೆದು ಕೊನೆಗೆ ದೇವರಿಲ್ಲ ಅಂತ ಹೇಳಿದವ ವಾದದಲ್ಲಿ ಗೆದ್ದನಂತೆ. ಅವನಿಗೆ ಬಹುಮಾನ ಕೊಟ್ಟರಂತೆ. ಬಹುಮಾನ ಪಡ್ಕೊಂಡು ಅವನೇ ಮಾತಾಡುವಾಗ ಹೇಳ್ತಾನಂತೆ, ದೇವರಿಲ್ಲ ಅಂತ ವಾದಿಸಿದ ಈ ಸ್ಪರ್ಧೆಯಲ್ಲಿ ದೇವರ ಅನುಗ್ರಹದಿಂದ ನಾನು ಗೆದ್ದಿದ್ದೇನೆ ಅಂತ. ಇಂತಹ ಮಾನಸಿಕತೆ ಉಂಟು ಸಮಾಜದಲ್ಲಿ. ಹಾಗಾಗಿ ಯಾವುದನ್ನು ಮೀರಿ ನಿಂತಹ ಒಂದು ಶಕ್ತಿ ಇದೆ. ಯಾಕೆ ಅಂದರೆ, ದೇಹದ ಆರೋಗ್ಯ ಚೆನ್ನಾಗಿದ್ದಾಗ, ಏರು ಯೌವನ ಇದ್ದಾಗ, ಖರ್ಚಿಗೆ ದುಡ್ಡಿದ್ದಾಗ ಯಾವತ್ತೂ ನಮಗೆ ದೇವರು ನೆನಪಾಗದೇ ಇರಬಹುದು. ಆದರೆ ಬದುಕಿನ ಇಳಿಯೋ ಹೊತ್ತಿನಲ್ಲಿ ಜಾರತಾ ದೇವರು ನಮ್ಮನ್ನು ಕಾಪಾಡಿದರೆ ಸಾಕು ಅನ್ನುವ ಭಾವ ಆವರಿಸಿಕೊಳ್ಳುತ್ತದಲ್ಲ. ಅಲ್ಲ, ಬದುಕಿನಲ್ಲಿ ಸೋತು ಕಂಗೆಟ್ಟಾಗ ನೋಡುವುದಕ್ಕೊಬ್ಬ ಭಗವಂತನಿದ್ದಾನೆ ಅನ್ನುವ ಭಾವ ಬರುತ್ತದಲ್ಲ. ಇದುವೇ ಸನಾತನ ಪರಂಪರೆ. ಅದಕ್ಕಾಗಿ ಹೇಳಿದರು, ಬದುಕಿನಲ್ಲಿ ನೀನೇನು ಮಾಡುತ್ತಾ ಇಲ್ಲ, ಮಾಡಿಸುವವನೊಬ್ಬನಿದ್ದಾನೆ, ಅವನು ಅವನು ನಡೆಸಿದಂತೆ ನಡೆಯುವುದಷ್ಟೇ ನಮಗೆ ಕರ್ತವ್ಯ ಅಂತಂದರು. ಗೊತ್ತಿರಬೇಕು ನಮಗೆ. ಒಂದು ಯಕ್ಷಗಾನವನ್ನು ನೀವು ಆಯ್ದುಕೊಂಡ್ರೆ ಅಲ್ಲೆಲ್ಲೋ ಬಣ್ಣದ ಮನೆಯಲ್ಲಿ ಆತ ಬಣ್ಣ ಧರಿಸ್ತಾನೆ, ಅಲ್ಲಿಂದ ರಂಗಸ್ಥಳಕ್ಕೆ ಬರ್ತಾನೆ, ಇಲ್ಲಿ ಕುಣಿಯುತ್ತಾನೆ. ಭಾಗವತರು ಹಾಡು ನಿಲ್ಲಿಸಿದಾಗ ಮತ್ತೆ ಚೌಕಿ ಮನೆಯನ್ನೇ ಸೇರಬೇಕು. ಈ ಭಗವಂತನೇ ಭಾಗವತನಾಗಿರುವ ಈ ಜಗತ್ತಿನ ನಾಟಕ ರಂಗದಲ್ಲಿ ನಾವು ಅವನು ಕರೆದಾಗ ಬಂದು ಅವನು ಹಾಡುವ ಪದ್ಯಕ್ಕೆ ನಮ್ಮ ಕುಣಿತವನ್ನು ಕುಣಿದು ಅವ ಪದ್ಯ ನಿಲ್ಲಿಸಿದಾಗ ಮತ್ತೆ ಗಣಪತಿಯನ್ನು ಪೂಜಿಸಿದ ಬಣ್ಣದ ಮನೆಯನ್ನು ಸೇರುತ್ತೇವಲ್ಲ, ಅಲ್ಲಿ ಹುಟ್ಟಿದ್ದು ಮತ್ತೆ ತಿರುಗಿ ಅದೇ ಜಾಗವನ್ನು ಸೇರುವ ಪ್ರಕ್ರಿಯೆ. ಇದು ಬದುಕಿನ ಸತ್ಯ. ಅದನ್ನು ಕಲಾ ಪ್ರಕಾರದ ಮೂಲಕ ತೋರಿಸಿಬಿಟ್ಟೆವು ನಾವು. ವಿನೋದಕ್ಕಾಗಿ ಹೇಳಬೇಕು, ಈ ಸಮಾರಂಭಕದ ಔಚಿತ್ಯ ಅಲ್ಲ ಅಂತ ಅನ್ನಿಸ್ತದೆ. ಪಾಶ್ಚಿಮಾತ್ಯ ನೃತ್ಯಗಳನ್ನು ಕಂಡಾಗ ನಿಮಗೇನು ಅನ್ನಿಸ್ತದೋ, ಮನಸ್ಸು ಕೆರಳುತ್ತದೆ, ವಿಕಾರ ಅಂತ ಅನ್ನಿಸಿಬಿಡುತ್ತದೆ. ಅದೇ ನೀವು ಯಕ್ಷಗಾನವನ್ನು, ಭರತನಾಟ್ಯವನ್ನು ಕಂಡಾಗ ಮನಸ್ಸು ಅರಳುತ್ತದೆ. ದೇವರ ಮುಂಭಾಗದಲ್ಲಿ ಮಾಡುವ ಅಷ್ಟಾವಧಾನ ಸೇವೆಗೆ ಇನ್ಯಾವುದು ಪಾಶ್ಚಿಮಾತ್ಯ ನೃತ್ಯ ಮಾಡುವ ಕ್ರಮ ಇಲ್ಲ. ಅಲ್ಲಿ ಮಾಡಬೇಕಾದ್ದು ಯಕ್ಷಗಾನವನ್ನು, ಭರತನಾಟ್ಯವನ್ನು ಭಗವಂತನ ಸೇವೆಯಾಗಿ. ದೇಶ ಅಂದರೆ ನಮಗೆ ಬರಡು ಭೂಮಿ ಅಲ್ಲ. ದೇಶ ಅಂದರೆ ನಮ್ಮ ಪಾಲಿಗೆ ಅಮ್ಮ, ದೇಶ ಅಂದರೆ ನಮ್ಮ ಪಾಲಿಗೆ ದೇವರು, ದೇಶ ಅಂದರೆ ಬದುಕುವ ಮಂದಿಗೆ ಅಮ್ಮನ ಮಡಿಲು. ಅದಕ್ಕಾಗಿಯೇ ಕವಿ ಕುವೆಂಪು ಹೇಳ್ತಾರೆ, ಭಾರತಾಂಬೆಯೇ ಜನಿಸಿ ನಿನ್ನೋಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಮುಂದುವರೆದು, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯೂತ ಮೆರೆದೆನು, ನಿನ್ನ ಮಡಿಲ ಮಗುವಾದ್ದಕ್ಕೆ ನನಗೆ ಧನ್ಯತೆ ಇದೆ. ಮಾತ್ರ ಅಲ್ಲ, ನಿನ್ನ ತೊಡೆಯೇ ಅಂಗಣವಾಗಿ ನಿನ್ನ ಮಗುವಾದ ನಾನು ನಿನ್ನ ಮಡಿಲಲ್ಲಿ ಕುಣಿಯುತ್ತಾ ಇದ್ದೇನೆ. ಮುಂದುವರೆದು, ಕುಂದು ಕೊರತೆಗಳಿಗವು ನಿನ್ನೊಳು ಆದ ರೊಲಿಯೇನು ಅನ್ಯರ, ನಿನ್ನಲ್ಲಿ ದೋಷಗಳುಂಟು ಅಂತ ಜಗತ್ತು ಹೇಳಬಹುದಮ್ಮ, ಆದರೆ ನನಗೆ ನೀನೇ ಸರ್ವಸ್ವ ಅಂತ ಕವಿ ಕುವೆಂಪು ಹಾಡುತ್ತಾರೆ. ಹೇಗೆ ಜನ್ಮ ಕೊಟ್ಟ ತಾಯಿಯಲ್ಲಿ ದೋಷಗಳಿದ್ದ ಮಾತ್ರಕ್ಕೆ ಅಮ್ಮನನ್ನು ಬದಲಿಸುವುದಕ್ಕೆ ಸಾಧ್ಯ ಇಲ್ಲವೋ, ಅಮ್ಮ ಅಲ್ಲ ಅಂತ ಹೇಳುವುದಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ನಮ್ಮ ದೇಶದಲ್ಲಿ ಕುಂದು ಕೊರತೆಗಳಿದ್ರೂ ಕೂಡ ಆ ಭಾರತೀ ಭಗವತಿಯೇ ನಮ್ಮ ಪಾಲಿನ ಸರ್ವಸ್ವ ಅನ್ನುವ ನಂಬಿಕೆಯೊಂದಿಗೆ ನಾವು ಬದುಕಬೇಕು. ಅದು ಬದುಕಬೇಕಾದರೆ ಸನಾತನವಾದ ಪರಂಪರೆಯ ಸ್ಪಷ್ಟತೆ ನಮ್ಮ ಕಣ್ಣ ಮುಂದಿರಬೇಕು. ಇವತ್ತಿಗೆ ಯಕ್ಷಗಾನ ಕೇಳಿದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ, ಭೋಗಭೂಮಿಯಾದಂತಹ ಅಮೆರಿಕಾದಲ್ಲಿ ತ್ಯಾಗಭೂಮಿ ಭಾರತದ ಯಕ್ಷಗಾನ ಕಲೆಯ ದೇವಿ ಮಾಹಾತ್ಮ್ಯ ಪ್ರದರ್ಶನಗೊಳ್ಳುತ್ತದೆ ಅಂತಾದರೆ ನಾವು ನೀವು ಸಂಭ್ರಮಿಸಬೇಕಲ್ಲ. ಮೊನ್ನೆ ಎಲ್ಲಿವರೆಗೆ ಬಂದೆವು ನಾವು? ದೂರದ ಮುಂಬೈಯಿಂದ ಲಕ್ಷದ್ವೀಪದವರೆಗೆ ಹಡಗಿನಲ್ಲಿ ಹೊರಟು ಹಡಗಿನೊಳಗೆ ಸಮುದ್ರ ಮಥನ ಮತ್ತು ದೇವಿ ಮಾಹಾತ್ಮ್ಯವನ್ನು ಆಡುತ್ತಾ ಸಂಭ್ರಮಿಸಿದ್ದೇವೆ ನಾವು ಅಂತಾದರೆ ಸನಾತನವಾದ ಕಲಾ ಪ್ರಕಾರಕ್ಕೆ ಇರುವ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗಬೇಕು. ಬಹುಶಃ ಹಡಗಿನ ಕಥೆ ಕೇಳಿದರೆ ಹಡಗಿನಲ್ಲಿ ಮೋಜು ಮಸ್ತಿ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ಇನ್ನಿತರ ವಿಚಾರಗಳ ಬಗ್ಗೆ ಜನ ಆಡುತ್ತಾ ಇರುವ ಕಾಲಘಟ್ಟದಲ್ಲಿ
ಹಡಗಿನ ಒಳಗೂ ಕೂಡ ಒಂದು ಕಲಾಮಾತೆಯ ದೇವಾಲಯವನ್ನು ನಿರ್ಮಿಸಿದ ಸೌಭಾಗ್ಯ ಇದ್ರೆ ಅದು ಕರಾವಳಿಯ ಯಕ್ಷಗಾನಕ್ಕೆ, ನಮ್ಮ ಭರತನಾಟ್ಯಕ್ಕೆ ಅನ್ನುವ ಭಾವ ನಮ್ಮಲ್ಲಿರಬೇಕು. ಬದುಕಿನುದ್ದಕ್ಕೂ ನಮಗಾಗಿ ಬದುಕೋಣ, ನಮಗಾಗಿ ದೇವನನ್ನು ಪೂಜಿಸೋಣ, ಅದರ ಜೊತೆಗೆ ದೇಶವನ್ನು ಗೌರವಿಸೋಣ. ಜಾತಿ ಮತಗಳ ಹೆಸರಿನಲ್ಲಿ ಸಂಘರ್ಷ ಬೇಡ. ಯಾಕೆ ಅಂದರೆ ಸನಾತನವಾದ ಭಾರತೀಯ ಪರಂಪರೆ, ಸನಾತನವಾದ ಕಲಾ ಪರಂಪರೆ ಅದು ಸಮುದ್ರದ ಹಾಗೆ. ಎಷ್ಟು ನದಿಗಳು ಹರಿದು ಬಂದರೂ ಎಲ್ಲವನ್ನೂ ತನ್ನೊಡಲಲ್ಲಿ ಸೇರಿಸಿಕೊಳ್ಳುತ್ತದೆ. ಆದರೆ ಕಸ ಕಡ್ಡಿಗಳು ಬಂದರೆ ತೆಗೆದು ಬದಿಗೆ ಬಿಸಾಡುತ್ತದೆ. ಹಾಗಾಗಿ ಯಕ್ಷಗಾನ ಕಲಿಯುವುದಕ್ಕೆ, ಭರತನಾಟ್ಯ ಕಲಿಯುವುದಕ್ಕೆ ನಮ್ಮಲ್ಲಿ ಜಾತಿಯ ನಿರ್ಬಂಧ ಇಲ್ಲ. ಯಾರು ಹೃದಯ ಶ್ರೀಮಂತಿಕೆಯಿಂದ ಬರ್ತಾನೆ, ಯಾರು ನಟರಾಜನಿಗೆ ತಲೆಬಾಗುತ್ತಾನೆ, ಯಾರು ಈ ನೆಲದ ಮಣ್ಣನ್ನು ಪ್ರಸಾದವಾಗಿ ಒಪ್ಪಿಕೊಳ್ಳುತ್ತಾನೆ, ಅಂಥವರನ್ನು ಕಲಾಮಾತೆ ಯಾವತ್ತೂ ತನ್ನ ಮಡಿಲಲ್ಲಿ ಪೊರೆಯುತ್ತಾಳೆ ಅನ್ನುವ ಸತ್ಯವನ್ನು ಈ ಅಮೃತ ಘಳಿಗೆಯಲ್ಲಿ ನಾವೆಲ್ಲ ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಇವತ್ತು ಮಕ್ಕಳನ್ನು ಈ ನೃತ್ಯ ಪ್ರಕಾರಕ್ಕೆ ಸೇರಿಸಿದ ತಾಯಿ ತಂದೆಯರು ನೀವು ಧನ್ಯರಿದ್ದೀರಿ. ಆ ನಟರಾಜನ ಸೇವೆಯನ್ನು ಮಾಡ್ತಾ ಮಾಡ್ತಾ ಮಕ್ಕಳ ಭವಿತವ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥಿಸೋಣ. ರಾಷ್ಟ್ರದ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥಿಸೋಣ. ಜೊತೆಗೆ ನಮ್ಮ ಮನೆಯಲ್ಲಿ ಇವತ್ತಿನ ಸಾಯಂಕಾಲದಿಂದ ತೊಡಗಿ ದೇವರ ಮುಂದೆ ಸೊಡರು ಹಚ್ಚಿ ಕೈ ಮುಗಿಯುವುದಾದರೆ ಆ ಹೊತ್ತಿಗೆ ನಿಮಗಾಗಿ ಪ್ರಾರ್ಥಿಸಿ, ದೇಶಕ್ಕಾಗಿ ಪ್ರಾರ್ಥಿಸಿ, ಭವ್ಯ ಭಾರತದ ಶ್ರೇಷ್ಠ ಪರಂಪರೆಯ ಉಳಿವಿಗಾಗಿ ಪ್ರಾರ್ಥಿಸಿ, ಗೋಮಾತೆಗಾಗಿ ಪ್ರಾರ್ಥಿಸಿ, ಸೈನಿಕರಿಗಾಗಿ ಪ್ರಾರ್ಥಿಸಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ತನ್ನ ಸ್ವಂತ ಬದುಕಿನ ಸುಖವನ್ನು ಮರೆತಾದರೂ ಈ ದೇಶ ಮಾತ್ರ ಜಗತ್ತಿಗೆ ಗುರುವಾಗಬೇಕು, ವಿಶ್ವಗುರುವಾಗಬೇಕು ಅಂತ ಯಾರು ಸರ್ವಸಂಗ ತ್ಯಾಗವನ್ನು ಮಾಡುತ್ತಾ ಇದಕ್ಕಾಗಿ ಪ್ರಯತ್ನಿಸ್ತಾರೆ ಅಂಥವರ ಪ್ರಯತ್ನಗಳು ಸಫಲವಾಗುವಂತೆ, ಅವರಿಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳು ಒದಗುವಂತೆ ದೇವರನ್ನು ಪ್ರಾರ್ಥಿಸೋಣ.